ನಮಸ್ಕಾರ ಎಲ್ಲರಿಗೂ. ಇವತ್ತು ಬಿಸಿ ಬಿಸಿ ವಾಂಗಿಬಾತ್ ಮಾಡೋಣ ಅಂತ ಬರ್ರಿ. ಮೊದಲಿಗೆ ಇಲ್ಲಿ ನಾನು ಮಸಾಲೆ ಮಾಡ್ಕೊಂಡೀನಿ. ಅದಕ್ಕೆ ಒಣ ಕೊಬ್ಬರಿ, ಜೀರಿಗೆ, ಕಾಳುಮೆಣಸು, ಚಕ್ಕೆ, ಏಲಕ್ಕಿ, ಲವಂಗ ತೊಗೊಂಡು ಇದನ್ನು ಪುಡಿ ಮಾಡಿ ಇಟ್ಕೊಂಡೀನಿ. ಆಮೇಲೆ ಈ ಕಡೆ ಒಂದು ಕುಕ್ಕರ್ನಾಗ ಎಣ್ಣೆ ಕಾಯ್ಲಿಕ್ಕಿಟ್ಟು, ಅದು ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸಿವೆ, ಇಂಗು, ಅರಿಶಿನ ಪುಡಿ ಹಾಕೀನಿ. ಆಮೇಲೆ ಕರಿಬೇವು ಹಾಕೀನಿ. ಆಮೇಲೆ ಹೆಚ್ಚಿಟ್ಕೊಂಡಿರೋ ಅಂಥ ಬಟಾಟೆ, ಕ್ಯಾಪ್ಸಿಕಮ್ಮ, ಆಮೇಲೆ ಬದ್ನಿಕಾಯಿ ಹಾಕೀನಿ. ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಬದ್ನಿಕಾಯಿ ಹಾಕೀನಿ. ಹಾಕಿ ಒಮ್ಮೆಲೆ ನಾನು ಕೈ ಆಡಿಸ್ಕೊಡ್ರಿ. ಇದನ್ನು ನಾ ಮಸಾಲಿನ ಮನೆಯೊಳಗೆ ಮಾಡ್ಕೊಂಡೀನಿ. ನಾ ಇದಕ್ಕೆ ಯಾವುದೋ ಹೊರಗಿನ ಮಸಾಲೆ ಬಳಸಿಲ್ಲ ನಾನು. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡೀನಿ. ನಿಮ್ಗೆ ಬೇಕಂದ್ರೆ ಹಾಕ್ಕೊಡ್ರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ. ಆಮೇಲೆ ಮಾಡಿಟ್ಕೊಂಡಿರುವಂಥ ಮಸಾಲೆ ಹಾಕಿ ಎಲ್ಲವನ್ನು ಕೈ ಆಡಿಸ್ಕೊಂಡೀನಿ ಒಮ್ಮೆ. ಆಮೇಲೆ 1 ಲೋಟ ಅಕ್ಕಿ ತೊಗೊಂಡೇನಿ ನಾನಿಲ್ಲಿ. ಇದು ಈಸಿ ಆ್ಯಂಡ್ ಕ್ವಿಕ್ ರೆಸಿಪಿನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಕೊಡಿ. ಇದನ್ನು ಒಂದು ಸತಿ ಟ್ರೈ ಮಾಡಿ ನೋಡಿರಿ, ಭಾಳ ಮಸ್ತ್ ಆಗ್ತದೆ. 1 ಲೋಟ ಅಕ್ಕಿಗೆ 2 ಲೋಟ ನೀರು ತೊಗೊಂಡು ಹಾಕೀನಿಲ್ಲಿ. ಹಾಕಿ ಒಂದು ಕುದಿವರೆಗೂ ಕುದಿಸ್ಕೊಂಡು ಆಮೇಲೆ ಕುಕ್ಕರ್ ಸೀಟಿ ಹಾಕಿದ್ರೆ ನಮ್ಮದು ಬಿಸಿ ಬಿಸಿ ವಾಂಗಿಬಾತ್ ರೆಡಿ. ಅದ್ರ ಮೇಲೆ ಹೆಚ್ಚಿಟ್ಕೊಳ್ಳೋಂಥ ಕೊಬ್ಬರಿ ಮತ್ತು ಕೊತ್ತಂಬರಿನ ಹಾಕಿ. ಥ್ಯಾಂಕ್ ಯು.